ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, WPL 2024 RCB ವುಮೆನ್ಸ್ ಟೀಮು ಫೈನಲ್ಗೆ ಎಂಟ್ರಿ ಕೊಟ್ಟಾಯಿತು. ಸಿಕ್ಕಾಪಟ್ಟೆ ವರ್ಷಗಳಾದಮೇಲೆ ಒಂದು RCB ಟೀಮು ಫೈನಲ್ಗೆ ಎಂಟ್ರಿ ಕೊಟ್ಟಿರೋದು ನಾನು ನೋಡ್ತಾ ಇರೋದು. ಲಾಸ್ಟ್ ಟೈಮು 4th ಪ್ಲೇಸಲ್ಲಿ ಫಿನಿಷ್ ಮಾಡಿತ್ತು. ಈ ಟೈಮ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ನಮ್ಮ RCB ಟೀಮು. ಅದು ಕೂಡ ಏನು ದಾಖಲೆ 135 ಲೋಯೆಸ್ಟ್ ಸ್ಕೋರ್ನ ಡಿಪೆಂಡ್ ಮಾಡಿ ಫೈನಲ್ಗೆ ಎಂಟ್ರಿ ಕೊಟ್ಟಿರೋದು. ಅದು ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಇರೋ ಮುಂಬೈ ತಂಡದ ವಿರುದ್ಧ ಟಾಸ್ಗೆ ಗೆದ್ದು RCB ಫಸ್ಟ್ ಬ್ಯಾಟಿಂಗ್ನ ತಗೊಂಡಿದ್ದು. ಅದು ಎಲ್ಲರಿಗೂ ಶಾಕು ಅಂತ ಮುಂಬೈ ತಂಡದ ವಿರುದ್ಧ ಫಸ್ಟ್ ಬ್ಯಾಟಿಂಗ್ನ ತಗೊಂಡಿದ್ದು. RCB ಯಾವಾಗಲೂ ಬೌಲಿಂಗ್ ಅಂತ ಇದ್ದು ಬ್ಯಾಟಿಂಗ್ ತಗೊಳ್ತಲ್ಲಪ್ಪ ಅಂತ. ಅದು ಮುಂಬೈ ಬೇರೆ 10 ಮ್ಯಾಚ್ಗಳಲ್ಲಿ 9 ಮ್ಯಾಚ್ನ ಚೇಸ್ ಮಾಡಿ ಗೆದ್ದಿದ್ದಾರೆ. ಅಂತಹ ಟೀಮ್ ವಿರುದ್ಧ ಫಸ್ಟ್ ಬ್ಯಾಟಿಂಗ್ನ ತಗೊಂಡು ಚೇಸಿಂಗ್ ಕೊಡ್ತಾ ಇದ್ದಾರೆ. ಎಂಥ ಬ್ರೇವ್ ಡಿಸಿಷನ್ ಇವತ್ತು. ಸ್ಮೃತಿ ಮಂದಾನ ಅವ್ರನ್ನ ಮೆಚ್ಕೊಳ್ಬೇಕು. ಸಖತ್ ಕ್ಯಾಪ್ಟನ್ಸಿನ ಮಾಡಿದ್ರು. 1-2-3 ಕಡೆ ಆ ಕಡೆ ಈ ಕಡೆ ಫೀಲ್ಡಿಂಗ್ ವ್ಯತ್ಯಾಸ ಆದ್ರೂ ಸಖತ್ತಾಗಿ ಫೀಲ್ಡ್ ಪ್ಲೇಸ್ಮೆಂಟ್ ಇತ್ತು. ಎಲ್ಲ ಬಾಲ್ಗಳನ್ನು ಸಖತ್ತಾಗಿ ತಡಿತಾ ಇದ್ರು. ಫೀಲ್ಡರ್ಸ್ ಎಲ್ಲ ಎದ್ದು ಬಿದ್ದು 1-2-3 ಆಫ್ ಚಾನ್ಸ್ಗಳು ಕೂಡ ಮಿಸ್ ಆಯಿತು. ಬಟ್ ಫೈನಲಿ ಗೆದ್ದಿದಾರಲ್ಲ, ಅದೇ ಇಂಪಾರ್ಟೆಂಟು. RCB ಬ್ಯಾಟಿಂಗ್ ಬಂದಾಗ 20ಗೆ 2 ವಿಕೆಟು, 30ಕ್ಕೆ 3 ವಿಕೆಟು ಕಳ್ಕೊಂಡಿರ್ತಾರೆ. 49ಕ್ಕೆ 4 ವಿಕೆಟ್ ಹೋಗಿರುತ್ತೆ. ಇವರು 100 ಕ್ರಾಸ್ ಮಾಡೋದು ಕಷ್ಟ ಅಂತ ಇದ್ದಾಗ ಎಲ್ಲಿಸ್ ಪೆರ್ರಿ ಬಂದು ಸಖತ್ ಇನ್ನಿಂಗ್ಸ್ನ ಆಡ್ತಾರೆ. ಮಾತ್ರ ಲಾಸ್ಟಲ್ಲಿ ಬಡಿ ಇನ್ನಿಂಗ್ಸ್ ಆಡೋಕೆ ಹೋಗಿನೇ ಔಟ್ ಆಗಿದ್ದು. ಬಟ್ ಆದರೂ ಅಲ್ಲಿವರೆಗೂ ಸಖತ್ತಾಗಿ 135 ರನ್ಸ್ ಏನು ಬಂತು, ಅರ್ಧಕ್ಕರ್ಧ ರನ್ಸು ಎಲ್ಲಿಸ್ ಪೆರ್ರಿ ಬ್ಯಾಟಿಂದನೇ ಬಂದಿರೋದು. ಟೀಮ್ ಸೇವಿಂಗ್ ಇನ್ನಿಂಗ್ಸ್ ಆಡಿರೋದು ಎಲ್ಲಿಸ್ ಪೆರ್ರಿ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂತು ಅಂದರೆ ಮೊದಲನೇ ಬ್ರೇಕ್ ಥ್ರೂನ ತಂದು ಕೊಟ್ಟಿದ್ದು ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲು. ರೆಗ್ಯುಲರ್ ಇಂಟರ್ವ್ಯೂಸಲ್ಲಿ ವಿಕೆಟ್ಗಳನ್ನ ತೆಗಿತಾ ಹೋದ್ರು. ಯಾರ್ದು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದ್ದೇ ಇಲ್ಲ. ಲಾಸ್ಟಲ್ಲಿ ಹರ್ಮನ್ ಪ್ರೀತ್ ತೆಕ್ಕರ್ ಅವರ ಮಧ್ಯೆ RCB ಅವರು 16-17 ಓವರ್ನವರೆಗೂ ಇಡೀ ಮ್ಯಾಚ್ನ ಟರ್ನ್ ಮಾಡಿದ್ದೇ ಲಾಸ್ಟ್ 3 ಓವರ್ಸ್. 18, 19, 20ನೇ ಓವರ್ ಶ್ರೇಯಾಂಕ ಪಾಟೀಲ್, ಸೋಫಿ ಮಾಲಿನ್ಯೂ ಲಾಸ್ಟ್ ಓವರ್ನ ಬೌಲಿಂಗ್ ಮಾಡಿದಂಥ ಆಶಾ ಶೋಭಣ್ಣ ಅವರು. ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಅಂತಾನೆ ಅಂದರೆ ಹರ್ಮನ್ ಪ್ರೀತ್ ಕೌರ್ ಅವರ ವಿಕೆಟ್ ತೆಗೆದಿದ್ದು ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಅವರು. ಹರ್ಮನ್ ಪ್ರೀತ್ ಅವರು ಏನಾದರೂ ಕ್ರೀಸಲ್ಲಿ ಇದ್ದಿದ್ರು ಅಂದರೆ ಪಕ್ಕ ಈ ಮ್ಯಾಚ್ನ MI ಅವ್ರು ಗೆದ್ದಿರೋರು. ಅವರ ವಿಕೆಟ್ನ ತೆಗೆದು ಆದಮೇಲೆ ಲಾಸ್ಟಲ್ಲಿ ಬ್ಯಾಕ್ ಟು ಬ್ಯಾಕ್ನ ವಿಕೆಟ್ ತೆಗಿತಾರೆ ಮಾಲಿನ್ಯೂ ಮತ್ತು ಆಶಾ ಶೋಭಣ್ಣ ಅವರು. ಅಲ್ಲಿಂದ ಮೇಲೆದ್ದಳಕ್ಕೆ ಆಗೋದೇ ಇಲ್ಲ. ಇನ್ನು ಲಾಸ್ಟ್ 1 ಬಾಲಲ್ಲಿ 7 ರನ್ ಬೇಕಂದಿದ್ದಾಗನೂ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ತಾ ಇದ್ವಿ, ಏನಾದರೂ 6 ಹೊಡೆದು ಸೂಪರ್ ಓವರ್ ಏನಾದರೂ ಆಗುತ್ತಾ ಅಂತ. ಹಂಗೇನೂ ಆಗಲಿಲ್ಲ. 5 ರನ್ನಿಂದ ಗೆದ್ದರು RCB ಅವರು. ಸಖತ್ ಓವರ್ಸ್ನ ಮಾಡಿದ್ರು. ಮಾತ್ರ 3 ಜನಕ್ಕೂ ಕ್ರೆಡಿಟ್ ಕೊಡಲೇಬೇಕು. ಶ್ರೇಯಾಂಕ ಪಾಟೀಲ್ ಅವ್ರಿಗಂತೂ ಎಕ್ಸ್ಟ್ರಾ ಕ್ರೆಡಿಟ್ ಕೊಡಲೇಬೇಕು. ಸ್ಟಾರ್ಟಿಂಗ್ ಆಫ್ ದ WPL ಸಿಕ್ಕಾಪಟ್ಟೆ ಹೊಡ್ಸ್ಕೊಳ್ತಾ ಇದ್ರು. ಕಮ್ ಬ್ಯಾಕ್ ಮಾಡಿದ್ರು ಶ್ರೇಯಾಂಕ ಪಾಟೀಲ್. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಮಾತ್ರ ಫೈನಲ್ಗಂತೂ ಎಂಟ್ರಿ ಕೊಟ್ಟಾಯಿತು. ಫೈನಲ್ ಮ್ಯಾಚ್ನ ಗೆದ್ದು ಟ್ರೋಫಿ ತಗೊಂಡೆ. RCBದು IPLಲ್ಲಿ RCBದು ಅನ್ವಾಕ್ಸ್ ಇವೆಂಟ್ಗೆ ಎಂಟ್ರಿ ಕೊಡಲಿ ಅಂತ ಹಾರೈಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬೈ ಬೈ.